ಇನ್ನು ಕಲಬುರಗಿಯಲ್ಲೂ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಕ್ಯೂ ನಿಂತಿದ್ದಾರೆ. ಜಯನಗರ ಬಡಾವಣೆಯ ಎಚ್ಪಿ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಜಮಾವಣೆಗೊಂಡಿದ್ರು. 20 ದಿನದ ಹಿಂದೆ ಬುಕ್ ಮಾಡಿದ್ರು, ಸಿಲಿಂಡರ್ ಸಿಗ್ತಾ ಇಲ್ಲ. 3 ದಿನಗಳಿಂದ ಗ್ಯಾಸ್ ಏಜೆನ್ಸಿ ಮಳಿಗೆಗೆ ಬೀಗ ಹಾಕಲಾಗಿದೆ. ಬೀಗ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ಮತ್ತೊಂದ್ ಕಡೆ ಗ್ಯಾಸ್ ಸಿಲಿಂಡರ್ ಖರೀದಿಸಲು ಗ್ರಾಹಕರು ಬಂದು ಕ್ಯೂ ನಿಂತಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಕಲಬುರಗಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪರದಾಡ್ತಿದ್ದಾರೆ. ಮೆಸೇಜ್ ಬಂದಿಲ್ಲ, ನಾಳೆಗೆ ಬರ್ರಿ ನಾಡ್ದು ಬರ್ರಿ ಹಿಂಗ ಅಂತಾರ. ಬಂದ್ ಮಾಡಿ ಹೋಗ್ತಾರ. ಮನೆಗೆ ಇದ್ದಿದ್ದೇವ್, ಅವರು ಅಡ್ಗೆ ಮಾಡ್ಲಾಕ್ ಕೊಡಾಕತ್ತಿಲ್ಲ, ಹೋಗ್ರಿ ಖಾಲಿ ಮಾಡಿ ಅಲ್ಲಾಕತ್ತಾರ. ನಾವು 20 ದಿನ ಮೇಲೆ ಐತ್ರಿ, 2 ದಿವಸ ಐತ್ರಿ ಬಂದ್ ಹೊಲತ್ತಿದ್ದೇವ್. ಮತ್ ಮಧ್ಯಾಹ್ನ ತನ ಇದ್ರಂತ ಮತ್ ಸಂಜಿಗೆ 5-6 ತನ ಇದ್ದೇವ್ರಿ. ಮತ್ ಮನೆಗೆ ಹೋಗಿದ್ರಿ. ಈ 3 ದಿವಸ ಐತ್ರಿ ಸರ್, ಬರ್ಲತ್ತೀವಿ. ಇದು ಲಾಕ್ ಅದನ್ನ ಒಪ್ಪಿಸಿ ಹೋಗ್ಲತ್ತೀವಿ. ಇವತ್ತರ 9 ಗಂಟೆಗೆ ಬಂದಿವ್ರಿ, ಇನ್ನಾದನು ಓಪನ್ ಇಲ್ರಿ. ಆಯ್ತ ನಿಮ್ದು ಬುಕ್ಕಿಂಗ್ 15 ತಾರೀಕಿಗೆ ಬರ್ತದ ಅಂತ ಹೇಳತ್ತಾರ್ರಿ. ನಂದದ ಸಿಂಗಲ್ ಗ್ಯಾಸ್ ರೀ. ಈಗ ಏನ್ ಮಾಡ್ಬೇಕ್ರಿ ಸರ್? ಅಲ್ಲಂತೂ ಒಲಿ ಹಚ್ಕೊಡಲ್ರಿ ಮನಿ ಓನರ್. ಹೊರಗಿಂದಂತೂ ಎಷ್ಟು ಸಾರಿ ತರಾಮ್ರಿ. ಹಂಗಾಗಿ ಸರ್ ಈಗ ಸಿಟಿ ಬಂದು ಹೋಗಿದಾರೆ ಸರ್. ನಾವು 8 ದಿನ ಆಯ್ತು ಗ್ಯಾಸ್ಗೋಸ್ಕರಗೆ ಬರ್ಲಾಕತ್ತೀವಿ. ಬುಕ್ಕಿಂಗ್ ಮಾಡಿದ ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರು ಇದ್ರೆ ನಾಳೆ ಬರ್ರಿ ನಾಳೆ ಬನ್ನಿ ಬರೀ ಇದೇ ಹೇಳಗೇಶನ್ ಕಳಿಸ್ತಿದಾರೆ. ನಾವು ಮುಂಜಾನೆ 7 ಬಂದರು, ಸಂಜೆ ತನಕ ಕುಂದ್ರಲಾಕತ್ತೀವಿ. ಯಾರು ನಮ್ದು ಒಟ್ಟೆ ಕೇಳತ್ತಿಲ್ಲ. ನಮ್ದು ಎಷ್ಟು ಇದು ಮಾಡಿದ್ರೆ ಅವ್ರು ಡಿಸ್ಕೌಂಟ್ ಮಾಡಿದ್ರಿ. ಮನೆಗೆ ಭಾಳ ಎಲ್ಲ ತ್ರಾಸ ಐತಿ ರೀ. ನಾವೊಂದೆಲ್ಲ ಊಟದೆಲ್ಲ ಪರಿಸ್ಥಿತಿ, ಹುಡುಗರು ಎಲ್ಲ ಮನೇಲಿ ಸಾಲಿ ಕಳ್ಸ್ಬೇಕಂದ್ರೆ ಊಟ ಸಮಸ್ಯೆ ಉಂಟಾವ. ಎಕ್ಸಾಮ್ ಟೈಮ್ ರೀ, ಹುಡುಗರಿಗೆ ಟಿಫನ್ ಕಟ್ಟಕ್ಕಾಗಲಾಗ್ಯದ್ರಿ. ಹೊರಗಿನ ಪಾರ್ಸಲ್ ತೊಗೊಂಬಂದ್ರೆ ಎಷ್ಟು ಅಂತ ತರ್ತಾರೆ ಮಕ್ಕಳು. ಸಣ್ಣ ಮಕ್ಳು ಇದಾವ್ರಿ ಮನೇಲಿ, ಉಪವಾಸ ಕಳ್ಸೋದು ಬೇಜಾರಿ. ಎರಡರಿಂದ ಊಟ ಮಕ್ಳಿಗೆ ತರೋರಿ ಅಂತ ಆಗಲ್ಲಾಗ್ಯದ್ರಿ. ಮಕ್ಕಳು ತಾಸಿಗೆಗಳಿಗೆ ಏನಾರ ಕೇಳೋರು ಮಾಡೋರು, ಅವು ಎಕ್ಸಾಮ್ ಟೈಮ್ ನಮಗೂ ಕೊಡ್ಸಕ್ ಆಗಂಗಿಲ್ಲ ರೀ. ಮತ್ತು ಬರ್ರಿ ಅಂತಾರೆ, ಬಂದ್ರಿ ಇಲ್ಲಿ ಲಾಕೇ ರೀ ಗ್ಯಾಸ್. ಬಂದು ಈಗ 2 ದಿವಸ ಐತ್ರಿ ಹೋಗ್ಲಾಗ್ತೀವಿ ರೀ. ಒಟ್ಟ ಬರಾಕ್ತೇ ಇರಿಲ್ಲ ರೀ. ಭಾಳ ಸಮಸ್ಯೆ. ನಾವು ಬಾಡಿಗೆ ರೀ ಓನರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.